ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ. ಬುಕರ್ ಪ್ರಶಸ್ತಿ ಬಂದ ಮೇಲೆ ನಮ್ಮ ಭಾನು ಮುಸ್ತಾಕ್ ಅವರ ಕೃತಿ ಎಲ್ಲ ಕಡೆಗೂ ಚರ್ಚೆನೂ ಆಗ್ತಾ ಇದೆ. ಅನೇಕರು ಅದನ್ನು ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಳ್ಳೆಯ ಲಕ್ಷಣ. ಅಟ್ಲೀಸ್ಟ್ ಒಂದು ಪ್ರಶಸ್ತಿ ಬಂದ ಮೇಲೆ ಅದು ನಮ್ಮ ಜನ ಎಚ್ಚರಗೊಂಡು ಆ ಕೃತಿಯನ್ನು ಓದ್ತಾ ಇರೋದು, ಅದರ ವಿಶ್ಲೇಷಣೆ ಮಾಡ್ತಾ ಇರೋದು, ಭಾನು ಮುಸ್ತಾಕ್ ಅವರ ಸಮಾಜಮುಖಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುವಂಥದ್ದು, ಅವರನ್ನು ಗುರುತಿಸೋದು. ಈಗ ಆಲ್ರೆಡಿ ಲಂಕೇಶ್ ಅಂತ ದಿಗ್ಗಜ ಪತ್ರಕರ್ತರು ತಾವು ಜೀವಂತಿದ್ದ ಸಮಯದಲ್ಲಿ ಅವ್ರನ್ನ ಗುರುತ ಮಾಡಿ ಇವ್ರ ಕಡೆಯಿಂದ ಬರವಣಿಗೆಯನ್ನು ಅಥವಾ ವರದಿಯನ್ನು ತೆಗೆದುಕೊಂಡು ಬೆಳೆಸಿದವರು. ಅದರಲ್ಲಿ ಎರಡು ಮಾತಿಲ್ಲ. ಅವರು ಅವಕಾಶ ಕೊಟ್ಟರು, ಅದನ್ನು ಸದುಪಯೋಗ ಮಾಡಿಕೊಂಡ್ರು ನಮ್ಮ ಭಾನು ಮುಸ್ತಾಕ್ ಅವರು. ಅನೇಕ ಒಳ್ಳೊಳ್ಳೆ ಕೃತಿಗಳನ್ನು ಕೊಟ್ಟರು ಕನ್ನಡಕ್ಕೆ, ಮತ್ತು ಹೋರಾಟವನ್ನು ಮಾಡಿದ್ರು. ಬರೀ ಕೇವಲ ಕೃತಿ ಕೊಟ್ಟು ಕೂಡಲಿಲ್ಲ. ನಮ್ಮ ಕವಿಗಳಲ್ಲಿ ಭಾಳಷ್ಟು ಜನ ಏನಪ್ಪ ಅಂದರೆ ಕೃತಿಗಳನ್ನು ಕೊಟ್ಟು ಸುಮ್ಮನೆ ಕೊಡುವಂಥ ಪ್ರವೃತ್ತಿ ಇರುವುದರಿಂದಾಗಿ ವಿಶೇಷವಾಗಿ ಅಲ್ಲೇ ಪ್ರತಿಭಟನೆ ಅನ್ನುವಂಥದ್ದು ಕಷ್ಟ ಆಗ್ತದೆ. ವಾಸ್ತವ ಬದುಕು ಹೊರಗೆ ಬರೋದು ಕಷ್ಟ ಆಗಿಬಿಡ್ತದೆ. ಹೀಗಾಗಿ ಕೆಲವೊಂದಿಷ್ಟು ಒಳ್ಳೆಯ ಲೇಖಕರು ಕೂಡ ಏನಾಗಿಬಿಡೋದಪ್ಪ ಅಂತಂದ್ರೆ ಈ ವಿಷಯದಲ್ಲೇ ದೊಡ್ಡ ಪ್ರಶಸ್ತಿಗಳನ್ನು ಪಡೆಯುವಲ್ಲಿ ನಾವು ಸೋತಿದ್ದೀವಿ ನಾವು ಅಂತೇಳಿ. ಕನ್ನಡದ ನಿಮಗೆ ಗೊತ್ತದೆ, ಈಗಾಗಲೇ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಎಲ್ಲರಲ್ಲೂ ಒಂದು ಯೋಗ್ಯತೆ ಇದೆ. ನಿಶ್ಚಿತವಾಗಿ ಬುಕ್ಕರ್ಗಿಂತಲೂ ಹೆಚ್ಚಿಗೆ ಬಹುಮಾನ ಪಡೆಯುವಂಥದ್ದು, ನೋಬೆಲ್ ಬಹುಮಾನ ಪಡೆಯುವಂಥದ್ದು ಶಿವರಾಮ್ ಕಾರಂತರಲ್ಲೇ ಮತ್ತು ಕುವೆಂಪು ಅವರಲ್ಲಿ ನಿಶ್ಚಿತವಾಗಿಯೂ ಇತ್ತು. ಆದರೆ ಅವುಗಳನ್ನ ಇಂಗ್ಲೀಷ್ಗೆ ಅನುವಾದ ಮಾಡುವಂಥ ಒಂದು ಸಾಹಸ ಅವತ್ತಾಗಲಿಲ್ಲ. ಆದರೆ ಆ ಕೆಲಸವನ್ನು ಇವತ್ತು ನಮ್ಮ ದೀಪಾ ಬಾಸ್ತಿ ಇವತ್ತು ಚೆನ್ನಾಗಿ ಮಾಡಿ ಭಾನು ಮುಸ್ತಾಕ್ ಅವರನ್ನ ಮುಗಿಲತ್ರಕ್ಕೆ ಎಬ್ಬಿಸಿದವರು. ಯಾಕಂದರೆ ಇನ್ನುಳಿದ ಭಾಷೆಗೆ ಗೊತ್ತಾಗಬೇಕಲ್ಲ ಏನದ ಅಂತೇಳಿ. ಅದು ಗುರ್ತಾಡೋದು ಇವತ್ತು ಬುಕರ್ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ